ಸರಿ ಪ್ರತಾಪ್, ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಯಾಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರತಾಪ್, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಿ, ನೀವು ಅರ್ಧ ಗಂಟೆ ನಿರರ್ಗಳವಾಗಿ ಮಾತಾಡ್ತೀರಿ. ಹಾಗೆ ಮಾತಾಡಿದ್ರಿ 10 ವರ್ಷ ಏನೇನು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಅಷ್ಟೆಲ್ಲ ಆಗಿಯೂ ಯಾಕೆ ನಿಮಗೆ BJP ಈ ಸಲ ಟಿಕೆಟ್ ಕೊಡಲಿಲ್ಲ? ಕಾಂಗ್ರೆಸ್ನವ್ರು ಹೇಳ್ತಾರೆ ಅಪ್ಪ ಮಕ್ಕಳು ಟಿಕೆಟ್ ತಪ್ಪಿಸ್ಬಿಟ್ರು ನಿಮಗೆ. ಎಷ್ಟು ಸತ್ಯ? ಈಗ ಏನಂತಂದರೆ ಅದೊಂಥರ ಮುಗಿದು ಹೋಗಿರುವಂಥ ಅಧ್ಯಾಯ. ಆದರೆ ನಾನು ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾವುದೋ 68 78ವರೆಗೂ ಇದ್ದು, ನಮ್ಮಪ್ಪ 2010 ಸತ್ತೋಗಿ ಆಗಿದೆ. ಆತನ ಮಗನಿಗೆ ಆತ ನನ್ನ ಲೇಖನಗಳ ಮುಖಾಂತರವಾಗಿ ಆತ ಪ್ರತಿಪಾದಿಸ್ತಿದ್ದಂಥ ವಿಚಾರಗಳಿಗೋಸ್ಕರವಾಗಿ ಯಾರನ್ನೂ ಕೇಳಲಿಲ್ಲ. ಸಂಘದವ್ರು ಬಂದು ನನಗೆ ಟಿಕೆಟ್ ಕೊಟ್ಟು ಮೈಸೂರಿಗೆ ಹೋಗಿ ನಿಂತ್ಕೋ ಅಂತಂದರು, ಗೆಲ್ಲಿಸಿದ್ರು. 2 ಸರಿ ಟಿಕೆಟ್ ಕೊಟ್ಟರು, ಗೆಲ್ಲಿಸಿದ್ರು. ಇವತ್ತು ನನಗೆ ಯಾಕೆ ಟಿಕೆಟ್ ಕೊಡಲಿ, ಅಲ್ಲಿ ಕೊಡಲಿಲ್ಲ ಅಂತ ನಾನು ಯಾಕೆ ಕೇಳಕ್ಕೆ ಹೋಗಲಿ? ಅವತ್ತು ನನಗೆ ಕೊಡಬೇಕಾದ್ರೂ ಕೂಡ ಯಾವ ಹಿನ್ನೆಲೆಯಲ್ಲೂ ಇಲ್ಲದೇ ಇದ್ದವನ್ನ ತಗೊಬಂದ್ಬಿಟ್ಟು ನನ್ನನ್ನು ಟಿಕೆಟ್ ಕೊಟ್ಟು ಗೆಲ್ಲಿಸಿದರೆ, ಕೈ ಹಿಡಿದಿದ್ದಾರೆ, ಎಲ್ಲ ರೀತಿಯೂ ಸಹಾಯ ಮಾಡಿದ್ದಾರೆ, ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈ ಸರಿ ಇಲ್ಲ ಅಂತಂದರು. 4 ದಿನ ಬೇಜಾರು ಆಗೇ ಆಗುತ್ತೆ ಸಹಜವಾಗಿ. ಇಷ್ಟೆಲ್ಲ ಕೆಲಸ ಮಾಡಿದ್ದೆ ಅಂತ ಬೇಜಾರಾಗುತ್ತೆ. ಆದರೆ ಏನೋ ಒಂದು ಒಳ್ಳೆಯ ಉದ್ದೇಶ, ಯಾಕಂದರೆ ನನ್ನನ್ನು ಕೈ ಹಿಡಿದು ಬೆಳೆಸಿರೋರು ಅವರು. ಈಗ ಇನ್ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ನನಗೆ ಸ್ವಲ್ಪ ದಿನ ಆರ್ಗನೈಜೇಷನ್ ಕೆಲಸ ಮಾಡುವಂತಲೋ ಅಥವಾ ಸ್ವಲ್ಪ ದಿನ ತಾಳ್ಮೆಯಿಂದ ಇರು, ಸ್ವಲ್ಪ ದಿನ ಇನ್ನೂ ಕೂಡ ಪ್ರಬುದ್ಧನಾಗುವಂತಲೋ ಯಾವುದಕ್ಕೋ ಒಂದು ಕಾರಣಕ್ಕೋಸ್ಕರ. ಯಾರು ನಿಮ್ಗೆ ಯಾಕೆ ಬೇಕದು? ಯಾರೋ ಈಗ ನನ್ನ ಪಾರ್ಟಿಯವ್ರು ನೋಡ್ಬಿಟ್ಟು ನಾನು ಹೋಗ್ಬಿಟ್ಟು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವತ್ತು ಪಾರ್ಟಿ ನನಗೆ ಅನಾಮತಕ್ಕೆ ತೊಗೊಂಬಂದು ನನ್ನನ್ನು MP ಮಾಡಿದರು. ಇವತ್ತು ಇದಕ್ಕಿದ್ದಂಗೆ ಟಿಕೆಟನ್ನು ಕಟ್ ಮಾಡಿದ್ದಾರೆ. ಹಾಗಂತ ಮುಂದಿನ ದಿನಗಳ ಮುಗಿದೇ ಹೋಯ್ತು ಅಂತ ಅರ್ಥ ಅಲ್ಲ, ಬೇರೆ ಯೋಚನೆಗಳು ಇರಬಹುದು. ಈ ಸಂದರ್ಭದಲ್ಲಿ ನಾನು ನನ್ನ ಸೈದ್ಧಾಂತಿಕ ನಿಷ್ಠೆ ಬದ್ಧತೆಯನ್ನು ಮಾತ್ರ ನಾನು ಮುಂದುವರಿಸ್ತಾ ಹೋಗ್ತಿದ್ದೀನಿ. ಒಂದು ವೇಳೆ ರಾಜಕೀಯ ಅಧಿಕಾರವೇ ನನ್ನ ಗುರಿ ಉದ್ದೇಶಗಳಾಗಿದ್ದರೆ ನನ್ನ ಈ ಸೈದ್ಧಾಂತಿಕ ಬದ್ಧತೆಗಳನ್ನು ನಾನು ಬದಿಗಿಟ್ಬಿಟ್ಟಿರ್ತಾ ಇದ್ದೆ. ನಾನು ಕಾಂಗ್ರೆಸ್ಗೆ ಹೋಗಿ ಜಾಯ್ನ್ ಆಗಿರ್ತಿದ್ದೆ. ನಾನು ಕಾಂಗ್ರೆಸ್ಸಿಂದ ಇವತ್ತು MP ಆಗಿರ್ತಿದ್ದೆ ಅಷ್ಟೇ. ಆದರೆ ನನ್ನ ಸೈದ್ಧಾಂತಿಕ ಬದ್ಧತೆ ಇರೋದ್ರಿಂದಾಗಿ ನಾನು ಇಲ್ಲಿ ಬಂದಿದ್ದೀನಿ, ತಾಳ್ಮೆಯಿಂದ ಇದ್ದೀನಿ. ನೋಡಿ, ಒಂದು ತಿಳ್ಕೊಳ್ಳಿ, ಪ್ರತಿನಿತ್ಯ ದೇದೀಪ್ಯಮಾನನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಡಿಯುತ್ತೆ. ಈ ಪ್ರತಾಪ್ ಸಿಂಹಂದು ಯಾವ ಲೆಕ್ಕ? ಆಮೇಲೆ ಒಂದು ನನಗೆ ಖುಷಿ ಇರೋದೇನು ಅಂತಂದರೆ, ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ಆಮೇಲೆ ಯಾವುದೇ ರಾಜಕಾರಣಿಗಳ ಜೀವನವನ್ನು ನೋಡಿ, ಸಿದ್ದರಾಮಯ್ಯ ಸಾಹೇಬರು 3 ಎಲೆಕ್ಷನಲ್ಲಿ ಸೋತಿದ್ದಾರೆ. HD ದೇವೇಗೌಡರು 2 ಎಲೆಕ್ಷನಲ್ಲಿ ಸೋತಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಅವರು 1 ಎಲೆಕ್ಷನಲ್ಲಿ ಸೋತಿದ್ದಾರೆ. ಪಾರ್ಟಿಯಿಂದ ಆಚೆ ಹೋಗಿ ಅತಂತ್ರವಾಗಿ ವಾಪಸ್ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಖರ್ಗೆ ಸಾಹೇಬರು ಸೋತೋಗಿದ್ದಾರೆ, ಪರಮೇಶ್ವರ್ ಸಾಹೇಬರು ಸೋತಿದ್ದಾರೆ, ಕುಮಾರಣ್ಣ ಸೋತಿದ್ದಾರೆ. ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿರುವಂಥ, ಈಗ ಪಾರ್ಟಿ ನಮ್ಮ ಅಫಿಲಿಯೇಷನ್ನ ಬಿಟ್ಟು ನೋಡಿದ್ರೆ ಇವರೆಲ್ಲ ದೊಡ್ಡ ದೊಡ್ಡ ಲೀಡರ್ಸು. ಇವತ್ತು ಮೋಸ್ಟ್ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಅಥವಾ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಅನ್ನೋಕ್ಕೆ ಪಾಪ್ಯುಲರ್ ಲೀಡರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರು, ನೋ ಡೌಟ್ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಕರ್ನಾಟಕ ಪಾಲಿಟಿಷಿಯನ್. ಅವರು 3 ಸರಿ ಎಲೆಕ್ಷನಲ್ಲಿ ಜನ ಸೋಲಿಸಿದ್ದಾರೆ. ಅಂದರೆ ಅವ್ರು ರಾಜಕಾರಣ ಮುಗೀತಾ? ಹಾಗೇನು ಬಂದು ಮುಖ್ಯಮಂತ್ರಿ ಆದ್ರಲ್ವಾ? ಇದು ಆ್ಯಕ್ಚುಲಿ ರಾಜಕಾರಣದಲ್ಲಿ ನಾವು ಹೋರಾಟನ ಮಾಡಲೇಬೇಕಾಗುತ್ತೆ, ತಾಳ್ಮೆನೂ ಇಟ್ಕೊಳ್ಬೇಕಾಗುತ್ತೆ. ಪಾಲಿಟಿಕ್ಸ್ ಈಸ್ ಅ ವೆಯ್ಟಿಂಗ್ ಗೇಮ್. ಅದು ನಿಮ್ಮ ಟೈಮ್ ಬರೋವರೆಗೂ ನೀವು ತಿಪ್ಪರ್ಲಾಗ ಹಾಕಿರೂ ಏನೂ ಆಗೋಲ್ಲ. ನಿಮ್ಮ ಹಣೆ ಮರ ನೆಟ್ಟಗಾದ ದಿನ ಮಧ್ಯವ್ರು ಕೊಟ್ಟಿರ್ತಾನೆ. ಹಣೆ ಮರ ಕೆಟ್ಟಿತ್ತು, ಕಳ್ಕೊಂಡಿದ್ದೀರಿ. ಅದ್ರ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.